ಗೈಸ್, ಒಂದಿನ ನಿಮ್ಗೆ ಒಂದು ವಿಚಿತ್ರವಾದ ಸತ್ಯನ ಅರ್ಥ ಆಗತ್ತೆ. ಅದೇನಂತ ಹೇಳಿದ್ರೆ, ಯಾರನ್ನು ನಾನು ಕಳೆದುಕೊಳ್ಬಾರ್ದು ಅಂತ ಹೇಳಿ ಏನು ಬದುಕ್ತಾ ಇರ್ತೀರಾ ನೀವು, ಕೊನೆಗೊಂದಿನ ನಿಮ್ಮನ್ನೇ ನೀವೇ ಕಳೆದುಕೊಳ್ತೀರಾ. ಸೊ ಯಾರಾದ್ರೂ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೇನೋ ಅಂತ ಹೇಳ್ಕೊಂಡು ನೀವು ನಿಮ್ಮ ಮಾತನ್ನೇ ಬದಲಾಯಿಸ್ತೀರಾ. ಯಾರಾದ್ರೂ ಇವನು ಒಳ್ಳೆಯವನಲ್ಲ ಅಂತ ಹೇಳಿ ಅಂದ್ಕೊಳ್ಬಹುದು ಅಂತ ಹೇಳಿ ನಿಮ್ಗೆ ಇಷ್ಟವಿಲ್ದಿದ್ರು ಕೂಡ ಓಕೆ ಅಂತ ಹೇಳ್ತೀರಾ. ಯಾರಾದ್ರೂ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಕೂಡ ಅವರು ತಪ್ಪಿರತ್ತೆ, ಆದ್ರೂ ಕೂಡ ನೀವು ಮನೆಗೆ ಹೋಗಿ ಮಲಗೋ ಮುಂಚೆ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇರ್ತೀರಾ. ಸೊ ನಾನು ಹಾಗೆ ಮಾತಾಡಬಾರ್ದಿತ್ತ, ಸೊ ನಾನು ಹೀಗೆ ಮಾತಾಡೋದ್ರಿಂದ ಅವರಿಗೆ ಬೇಜಾರೇನಾದ್ರೂ ಆಯ್ತಾ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರುತ್ತೆ. ಸೊ ಹಾಗಾದ್ರೆ ಇದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ಕಡಿಮೆ ಮಾಡ್ಕೊಂಡು ಹೇಗೆ ಸ್ಟ್ರಾಂಗ್ ಆಗೋದು ಅಂತ ಹೇಳಿ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಹೊಸಬರಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ನನ್ನ ಬಗ್ಗೆ ಯಾರಾದ್ರೂ ಏನೋ ಅಂದ್ಕೊಳ್ತಾರೋ ಅನ್ನೋ ಒಂದು ಈ ಪ್ರಶ್ನೆ ಇದೆ ಅಲ್ವಾ. ಸೊ ಈ ಪ್ರಶ್ನೆ ನಿಮ್ಮ ನೆಮ್ಮದಿಗಿಂತಲೂ ದೊಡ್ಡದಾಗಿದ್ದು ಹೇಗೆ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿಂದನೇ ಸಮಸ್ಯೆ ಶುರು ಆಗೋದು. ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋದು ಸರ್ವೇ ಸಾಮಾನ್ಯ, ಯಾಕಂದ್ರೆ ನನಗೆ ಇರುತ್ತೆ, ನಿನಗೂ ಇರುತ್ತೆ, ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿ. ಆದರೆ ನಮಗೆ ಅಪ್ರೂವಲ್ ಬೇಕೇ ಬೇಕು ಅಂತ ಹೇಳಿ ನಾವು ಯಾವಾಗ ಅಷ್ಟರ ಮಟ್ಟಕ್ಕೆ ಹೋಗ್ತೇವಲ್ಲ, ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದ ಒಂದು ಕಂಟ್ರೋಲ್ ಏನಿರುತ್ತೆ ಅದು ನಿಧಾನವಾಗಿ ನಮ್ಮ ಕೈಯಿಂದ ತಪ್ಪು ಹೋಗ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಹೋಗುತ್ತೆ ಕಡೆಗೆ. ಇಲ್ಲೇ ಈ ವಿಷಯದ ಒಂದು ಸೈಕಾಲಜಿ ಶುರು ಆಗುತ್ತೆ ಗೈಸ್. ಕೆಲವೊಮ್ಮೆ ನಾವು ಜನರನ್ನು ಖುಷಿ ಪಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವರೇ ಮೈಂಡಲ್ಲಿ ನಮ್ಮ ಇಮ್ಯಾಜಿನೇಷನ್ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ನಾನು ಒಳ್ಳೆಯವನು, ನಾನು ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ, ನನ್ನ ಜೊತೆ ಇದ್ರೆ ಯಾರು ಬೇಸರ ಪಡ್ಕೊಳ್ಳೋದಿಲ್ಲ, ಈ ಇಮೇಜ್ ಏನಿದೆ ಅವರ ಮೈಂಡಿಂದ ನಾವು ತೆಗೆದು ಹಾಕಬಾರ್ದು ಅಂತ ಹೇಳಿ ಒದ್ದಾಡ್ತಾ ಇರ್ತೇವೆ. ಸೊ ಕೊನೆಗೊಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ನಿಜವಾದ ಫೀಲಿಂಗ್ಸ್ ಏನಿರುತ್ತೆ ಅದನ್ನೇ ಮರೆಮಾಚ್ತಾ ಹೋಗ್ತಾ ಇರ್ತೇವೆ. ಒಂದು ಸಣ್ಣ ಉದಾಹರಣೆ ನೋಡಿ, ನಿಮ್ಗೆ ಒಂದು ಕೆಲಸ ಇಷ್ಟ ಇಲ್ಲ, ಸೊ ಇದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರಾಗ್ಲಿ ಅಥವಾ ನಿಮ್ಮ ಸ್ನೇಹಿತರಾಗ್ಲಿ ನಿಮ್ಮನ್ನ ಸೆಲ್ಫಿಶ್ ಅಂತ ಹೇಳಿ ಅಂದ್ಕೊಳ್ಬಹುದು ಅಂತ ಹೇಳಿ ನೀವೇನ್ ಮಾಡ್ತೀರಾ, ನಿಮ್ಮ ಅದನ್ನ ಒಪ್ಕೊಳ್ತೀರಾ. ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿದ್ರು ಕೂಡ ಅದನ್ನ ನೀವು ಒಪ್ಕೊಳ್ತೀರಾ. ಆ ಕ್ಷಣದಲ್ಲಿ ಏನು ಸಮಸ್ಯೆ ಕಾಣಿಸುವುದಿಲ್ಲ, ಎಲ್ಲವೂ ಸರಿಯಾಗಿರುತ್ತೆ, ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತೆ. ಆದ್ರೆ ನೀವು ರಿಟರ್ನ್ ಮನೆಗೆ ಬಂದಾಗ ಒಬ್ಬರೇ ಇದ್ದಾಗ ಕುತ್ಕೊಂಡಿರ್ತೀರಲ್ವಾ, ಆವಾಗ ಯೋಚನೆ ಮಾಡಿದಾಗ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳ್ಕೊಂಡು ಸಣ್ಣ ಕೋಪ ಶುರು ಆಗಿರುತ್ತೆ. ಅದಕ್ಕಿಂತ ಒಂದು ವಿಚಿತ್ರವಾದದ್ದು ಏನಂತ ಹೇಳಿದ್ರೆ, ಕೋಪ ಬರುವುದು ಬೇರೆಯವ್ರ ಮೇಲೆಲ್ಲ, ನಮ್ಮ ಮೇಲೆ ನಮ್ಗೆ ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ನಾನು ಯಾಕೆ ಒಪ್ಕೊಂಡೆ, ನನಗೆ ಗೊತ್ತು ನಾನು ಇದು ಮಾಡಲ್ಲ, ನನಗಿದು ಮನಸ್ಸಿಗೆ ವಿರುದ್ಧವಾಗಿದೆ, ಆದ್ರೂ ನಾನು ಯಾಕೆ ಇದು ಒಪ್ಕೊಂಡೆ ಅಂತ ಹೇಳಿ ನಮ್ಮ ಮೇಲೆ ನಮ್ಗೆ ಕೋಪ ಬರುತ್ತೆ. ಆವಾಗ ಹೀಗೆ ಪದೇ ಪದೇ ನಡೀತಾ ಹೋದ್ರೆ ಕೊನೆಗೊಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೀಲಿಂಗ್ಸ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ತರ ನೀವು ನಂಬಿಕೆನ ಕಳ್ಕೊಳ್ತೀರಾ ನಿಮ್ಮ ಮೇಲೆ. ಮತ್ತೆ ನನಗೆ ಏನ್ ಬೇಕು, ನನಗೆ ನಿಜವಾಗಿ ಏನ್ ಇಷ್ಟ, ಅಥವಾ ನಾನು ಒಂದು ನಿರ್ಧಾರ ತೆಗೆದುಕೊಳ್ತಿದ್ರೆ ನನಗೆ ಇಷ್ಟವಾಗಿನೇ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಾ, ಅಥವಾ ನಾನು ಯಾರು ಒಪ್ಕೊಳ್ಳಿಲ್ಲ ಅಂತ ಹೇಳಿ ನಿರ್ಧಾರ ತೆಗೆದುಕೊಳ್ತಿದ್ದಾನ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ನಿಮ್ಗೆ. ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಎಲ್ಲರಿಗೂ ಒಂದೇ ರೀತಿಯಾಗಿ ಒಳ್ಳೆಯವರಾಗಿರಲು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರಿಗೆ ನಿಮ್ಮ ಹಾನೆಸ್ಟಿ ಇಷ್ಟ ಆಗ್ತದೆ, ಇನ್ನು ಕೆಲವರಿಗೆ ಅದೇ ಹಾನೆಸ್ಟಿ ರೂಡ್ ಆಗಿ ಕಾಣುತ್ತೆ. ಕೆಲವರಿಗೆ ನೀವು ಆಂಬಿಷನ್ಸ್ ತರ ಕಾಣ್ತೀರಾ, ಇನ್ನು ಕೆಲವರಿಗೆ ಏನಾಗುತ್ತೆ ಅದೇ ಸೆಲ್ಫಿಶ್ ತರ ನೀವು ಕಾಣ್ತೀರಾ. ಅದು ಏನು ಮಾಡ್ಲಿಕ್ಕಾಗಲ್ಲ. ಅಂದ್ರೆ ನೀವು ಜೀವನದಲ್ಲಿ ಎಷ್ಟೇ ಜಾಗರೂಕತೆಯಿಂದ ಬದುಕಿದ್ರು ಕೂಡ ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿಯೇ ಕಾಣ್ತೀರಾ. ಎಲ್ಲರಿಗೂ ಕೂಡ ನಾವು ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ಇನ್ನೊಂದು ದೊಡ್ಡ ತಪ್ಪು ಏನಂತ ಹೇಳಿದ್ರೆ, ಬೇರೆಯವರ ಒಪಿನಿಯನ್ ಏನಿದೆ ಅದನ್ನು ನಾವು ಬದಲಾಯಿಸಲು ಹೋಗಿ ನಮ್ಮ ಪರ್ಸನಾಲಿಟಿಯನ್ನೇ ನಾವು ಚೇಂಜ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಎಂಡ್ಲೆಸ್ ಗೇಮ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಒಬ್ಬರನ್ನ ನಾವು ಖುಷಿ ಪಡಿಸ್ತಾ ಇರ್ತೀವಿ, ನಾಳೆ ಅವರು ಬೇಜಾರು ಮಾಡ್ಕೊಳ್ತಾರೆ, ಬೇಸರ ಪಡ್ಕೊಳ್ತಾರೆ. ನಾಡಿದ್ದು ಏನಾಗ್ತದೆ ಅಂದ್ರೆ ಇನ್ನೊಬ್ರಿಗೆ ನಾವು ಖುಷಿ ಪಡಿಸ್ಲಿಕ್ಕೆ ಹೋಗ್ತೇವೆ, ಅವರು ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ತಾರೆ. ಹೀಗೆ ನೀವು ಜೀವನದಲ್ಲಿ ನಿಮ್ಮ ಇಷ್ಟ ಬಂದಂತೆ ನೀವು ಬದುಕೋದಕ್ಕಿಂತ ಬೇರೆಯವರ ರಿಯಾಕ್ಷನ್ ಮೇಲೆನೆ ನೀವು ಜೀವನ ಮಾಡ್ತಾ ಇರ್ತೀರಾ. ಸೊ ನೀವು ಈ ತರ ಮಾಡೋದಾದ್ರೆ ಒಂದು ಹಂತದಲ್ಲಿ ನಿಮ್ಗೆ ಈ ಪ್ರಶ್ನೆನ ನೀವು ಕೇಳ್ಕೊಳ್ಳೇಬೇಕಾಗತ್ತೆ. ನನ್ನ ಜೀವನದ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ಳುತ್ತಿದ್ದೀನಾ, ಅಥವಾ ಜನರು ಏನ್ ಅಂದ್ಕೊಳ್ತಾರೇನೋ ಅಂತ ಹೇಳಿ ನಾನು ತೆಗೆದುಕೊಳ್ಳುತ್ತಿದ್ದೀನಾ? ಈ ಪ್ರಶ್ನೆಗಳಿಗೆ ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನೀವು ಇಷ್ಟ ಆಗಬೇಕು ಅನ್ನೋ ಆಸೆ ಕಡಿಮೆ ಆದಾಗಲೇ ನಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಫ್ರೀಡಮ್ ಬಂದಿರತ್ತೆ ಗೈಸ್. ಯಾರಾದ್ರೂ ನಿಮ್ಮನ್ನು ಇಷ್ಟಪಡಲಿಲ್ಲ ಅಂದ್ರೆ ಅವರ ಜೊತೆ ನೀವು ಜಗಳ ಮಾಡೋದಿಲ್ಲ, ಅವರನ್ನು ದ್ವೇಷಿಸೋದಿಲ್ಲ, ಅವರನ್ನು ಬದಲಾಯಿಸಲು ನೀವು ಪ್ರಯತ್ನ ಪಡೋದಿಲ್ಲ. ಸುಮ್ಮನೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಿ, ಮತ್ತೆ ಅದು ಅವರ ಅಭಿಪ್ರಾಯ ಅಂತ ಹೇಳುವಷ್ಟು ನಿಮ್ಗೆ ಮೆಚುರಿಟಿ ಬಂದಿರತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಒಪಿನಿಯನ್ ಇರ್ಬೇಕಂತ ಏನಿಲ್ಲ ಗೈಸ್. ಕೆಲವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಇನ್ನು ಕೆಲವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ನಿಮ್ಮ ಹತ್ರ ಇರ್ತಾರೆ, ಇಷ್ಟಪಟ್ಟು ಇರ್ತಾರೆ, ಇನ್ನು ಕೆಲವರು ಏನಾಗ್ತಾರೆ ನಿಮ್ಮಿಂದ ದೂರ ಹೋಗ್ತಾರೆ. ಅದರರ್ಥ ನೀವು ಕೆಟ್ಟ ವ್ಯಕ್ತಿ ಅಂತ ಅಲ್ಲ. ಪ್ರತಿಯೊಬ್ಬರ ಕಥೆಯಲ್ಲೂ ಕೂಡ ನೀವು ಹೀರೋ ಆಗಿರ್ಬೇಕೆಂಬ ನಿಯಮ ಅಂತೂ ಇಲ್ವಲ್ಲ.
ಸೊ ಹಾಗಾಗಿ ಇನ್ನು ಮುಂದೆ ಜನರನ್ನು ಇಂಪ್ರೆಸ್ ಮಾಡೋದಕ್ಕಿಂತ ನಿಮ್ಮ ಜೀವನದಲ್ಲಿ ಏನ್ ಸರಿಯಾಗಿದೆ ಅದನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾರಾದ್ರೂ ನಿಮ್ಮನ್ನು ಇಷ್ಟಪಡಲಿ ಅನ್ನೋ ಕಾರಣಕ್ಕೆ ನಿಮ್ಮ ಪರ್ಸನಾಲಿಟಿ ಏನಿದೆ ಅದನ್ನು ನೀವು ಕಳೆದುಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಮನ್ನು ಯಾರಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮ ಇಡೀ ರಾತ್ರಿನ ಸುಮ್ಮನೆ ಅವರ ಬಗ್ಗೆ ಚಿಂತೆ ಮಾಡ್ತಾ ಕಳಿಲಿಕ್ಕೆ ಹೋಗ್ಬೇಡಿ. ಮತ್ತು ಮುಖ್ಯವಾಗಿ ನಿಮ್ಮ ಬಗ್ಗೆ ಒಂದು ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಮ ಒಪಿನಿಯನ್ ಹೇಳ್ತಾರಲ್ವಾ, ಸೊ ಅದನ್ನ ತಪ್ಪಿಸಲು ದೂರ ಹೋಗಿ. ಅದರ ಬದಲಾಗಿ ನಿಮ್ಮ ಬಗ್ಗೆ ನಿಮ್ಮ ಒಪಿನಿಯನ್ ಬದಲಾಗುವಷ್ಟು ದೂರ ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೊನೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಪ್ರತಿದಿನ ಕೊನೆವರೆಗೂ ಇರುವಂತಹ ವ್ಯಕ್ತಿ ನೀವೇ ಆಗಿರ್ತೀರಾ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುವ ವ್ಯಕ್ತಿ ಆಗುವುದಕ್ಕಿಂತ ನಿಮ್ಮ ಜೀವನದಲ್ಲಿ ನೀವು ಏನು ಬದುಕ್ತಾ ಇದ್ದೀರಾ, ಸೊ ಆ ಜೀವನದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇರುವಂತಹ ಒಬ್ಬ ವ್ಯಕ್ತಿ ನೀವಾಗಿರಿ. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.